ನೋಡಿ, ಒಂದು ಕಡೆ ಬಿಸಿಯೂಟ ತಯಾರಕರ ಪ್ರತಿಭಟನೆಯಲ್ಲಿ ಒಂದು ಕಡೆ ತಳ್ಳಾಟ ಮತ್ತು ನೂಕಾಟ ನಡೀತಾ ಇದೆ. ತಳ್ಳಾಟದಲ್ಲಿ ಹೋಮ್ ಗಾರ್ಡ್ಗೆ ಗಾಯ ಆಗಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಕಾರ್ಯಕರ್ತೆಯರಿಗೆ ಕಾರ್ಯಕರ್ತೆಯರಿದ್ದಾರಲ್ಲ, ಅಲ್ಲಿ ಅವರು ಒಂದು ರೀತಿ ಅಸ್ವಸ್ಥರಾಗಿದ್ದಾರೆ ಅನ್ನುವಂತಹ ಮಾಹಿತಿ. ಫ್ರೀಡಂ ಪಾರ್ಕ್ನಲ್ಲಿ 500ಕ್ಕೂ ಹೆಚ್ಚು ಮಹಿಳೆಯರು ಬೃಹತ್ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಬಿಸಿಯೂಟವನ್ನ ತಯಾರು ಮಾಡುವಂತಹವರು ಮಾಸಿಕವಾಗಿ ಕನಿಷ್ಠ ವೇತನ ಆಗ್ರಹಿಸ್ತಾ ಇದ್ದಾರೆ. ಒಂದು ಕಡೆ ನಮಗೆ ಸಿಗಬೇಕಾಗಿದ್ದಂತಹ ಒಂದು ಏನು ಮಾಸಿಕ ವೇತನ ಇದೆ, ಕನಿಷ್ಠ ವೇತನ ಏನಿದೆ ಅದು ನಮಗೆ ಸಿಗಬೇಕು ಅನ್ನುವಂತಹ ಆಗ್ರಹ ಕೇಳಿ ಬರ್ತಾ ಇದೆ. ಸಿಎಂ ಡಿಕೆಶಿ ಮನೆಗೆ ಮುತ್ತಿಗೆಯನ್ನ ಹಾಕೋದಕ್ಕೂ ಕೂಡ ಯತ್ನವನ್ನ ಮಾಡಿದ್ದಾರೆ. ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ಕೆಲ ಕಾಲ ಉದ್ವಿಗ್ನವಾದಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಅಸ್ವಸ್ಥರಾಗಿ ಬಿದ್ದಿರುವಂತಹ ಒಂದು ದೃಶ್ಯವನ್ನ ಕೂಡ ಗಮನಿಸ್ತಾ ಇದ್ದೀವಿ. ಅಲ್ಲಿ ಪೊಲೀಸ್ ಪೇದೆ ಅವರು ಕೂಡ ಅಸ್ವಸ್ಥರಾಗಿ ಬಿದ್ದಿದ್ದಾರೆ. ಬೃಹತ್ ಪ್ರತಿಭಟನೆಯಲ್ಲಿ ಈ ಘಟನೆ ನಡೆದಿರುವಂಥದ್ದು. ನಮಗೆ ಕನಿಷ್ಠ ವೇತನವನ್ನ ಮಾಡಿಕೊಡಿ, ಬಿಸಿಯೂಟಕ್ಕೆ ಅಂತ ತಾತ್ಕಾಲಿಕವಾಗಿ ಸುಮಾರು ಜನನ್ನ ರೆಕ್ರೂಟ್ ಮಾಡ್ಕೊಳ್ಳಲಾಗಿತ್ತು, ಆದರೆ ಅದನ್ನ ಪರ್ಮನೆಂಟ್ ಮಾಡಬೇಕು ಅಂತ ಕೂಡ ಸಾಕಷ್ಟು ಬಾರಿ ಆಗ್ರಹವನ್ನ ಮಾಡಿದ್ರು. ಬಂದೆ ಬಿಸಿ ಊಟ इकड़ बा मनी इकड़ बा पोलिस पापा ವರ್ಷದಿಂದ ದುಡಿತಾ ಇದ್ದೀವಿ ಮಹಿಳೆಯರು. ನಾವು ಹೆಣ್ಮಕ್ಳು ನಾವೇನು ಅವತ್ತಿನ ಕಾಲಕ್ಕೆ ನಮ್ಮನ್ನ ಕೆಸಕ್ ತಗೊಳ್ರಿ ಅಂತ ನಾವು ಸರ್ಕಾರನ ಬೇಡಲಿಲ್ಲ, ಕಾಡ್ಲಿಲ್ಲ, ನಾವು ಅವ್ರನ್ನೇನು ಕಾಲಕ್ಕೆ ಬೀಳಲಿಲ್ಲ. ಅವತ್ತು ಮಕ್ಕಳಿಗೆ ಊಟ ಬಡಿಸಕ್ಕೆ ಅಡಿಗೆ ಮಾಡಕ್ಕೆ ತಾಯಂದಿರು ಬೇಕಾಗಿತ್ತು. ಸರಿ, ಸುಮಾರು 24-25 ವರ್ಷದಿಂದ ದುಡಿತಕ್ಕಂಥ ಹೆಣ್ಮಕ್ಳನ್ನ ಇವತ್ತು ಕಡೆ ಕಾಣಿಸ್ತೈತೆ. ಎಷ್ಟೋ ಸಾವಿರ ಜನ ತಾಯಂದಿರನ್ನ ಮನೆಗೆ ಕಳ್ಸವ್ರೆ. ಸರ್ಕಾರ ಏನ್ ಮಾಡ್ತೈತೆ? ಕನಿಷ್ಠ ಕೂಲಿ ಕೊಡ್ರಿ ಅಂತ ನಾವು ಬೇಡ್ಕೊಂತ ಇದೀವಿ. ಯಾಕೆ ಕೇಂದ್ರ ಸರ್ಕಾರದಿಂದ 31,000 ರೂಪಾಯಿ ಮಹಿಳೆಯರಿಗೆ, ಕಾರ್ಮಿಕರಿಗೆ ಕೊಡಬೇಕು ಅಂತ ಅವರೇ ಘೋಷಣೆ ಮಾಡಿದ್ರೆ, ಅಂಗನವಾಡಿಯರಿಗೆ ಕೊಡ್ತಾರೆ, ಆಶಾ ಕಾರ್ಯಕರ್ತರಿಗೆ ಕೊಡ್ತಾರೆ. ಬಿಸಿ ಊಟದ ಹೆಣ್ಮಕ್ಳು ನಾವೇನ್ ಮಾಡಿದೀವಿ ತಪ್ಪು? ಸರ್ಕಾರಕ್ಕೆ ಎಷ್ಟು ಸಾರಿ ನಾವು ಮನವಿ ಪತ್ರ ಕೊಟ್ಟಿದೀವಿ, ಎಷ್ಟು ಸಾರಿ ಅಹೋರಾತ್ರಿ ಧರಣಿ ಮಾಡಿದೀವಿ, ಹೋರಾಟ ಮಾಡಿದೀವಿ. ಯಾಕೆ ಹೆಣ್ಮಕ್ಳನ್ನ ಕಡೆಗಾಣಿಸ್ತೈತೆ ಅಂತ ಸರ್ಕಾರಕ್ಕೆ ನಮ್ಗೆ ಇನ್ನೂ ಗೊತ್ತಿಲ್ಲ. ಮುಖ್ಯ ಅಡಿಗೆಯರಿಗೆ 4,700 ರೂಪಾಯಿ, ಸಹಾಯಕ ಅಡಿಗೆಯರಿಗೆ 4,600 ರೂಪಾಯಿ. ದಯಮಾಡಿ ಸರ್ಕಾರ ಏನಾದ್ರೂ ಮಹಿಳೆಯರಿಗೆ ಏನಾದ್ರೂ ಮಾಡ್ತೀವಿ ಅನ್ನೋದು ಏನಾದ್ರೂ ಅವ್ರ ಗಮನದಲ್ಲಿ ಇದ್ರೆ ದಯಮಾಡಿ ಹೇಳ್ತೀನಿ, ಇಷ್ಟು ಕೂಡ ಅವ್ರ ಗೌರವ ಧನದಲ್ಲಿ ನಾವು ಮಕ್ಕಳನ್ನ ಸಾಕಾಗಲ್ಲ, ಜೀವನ ನಡೆಸಕ್ಕಾಗಲ್ಲ, ನಮ್ ಕಾಯಿಲೆ ಕಸಲಿ ತೋರ್ಸ್ಕೋಬೇಕಾಗಲ್ಲ. ಪ್ರತಿಯೊಂದು ಹೆಣ್ಣು ಮಕ್ಕಳಿಗೂ ಅವಳದೇ ಆದ ಒಂದು ಕಟ್ಟುಪಾಡು ಇರುತ್ತೆ. ಏನಾದ್ರೂ ತಗೋಬೇಕು, ಮಾಡಬೇಕು, ಮಕ್ಕಳಿಗೆ ಉಣಬಡಿಸಬೇಕು, ಗಂಡಕ್ಕೆ ತಿನ್ನಿಸ್ಬೇಕು. ನಾವು ತಿನ್ಬೇಕಂದ್ರೆ ಇವ್ 4,600-700 ರೂಪಾಯಿ ತಗೊಂಡು ಅದರ ಬಗ್ಗೆ ಮತ್ತಷ್ಟು ಮಾಹಿತಿನ ಕೊಡ್ತಾರೆ. ಲೈವ್ ಅಲ್ಲಿ ಕನೆಕ್ಟ್ ಆಗಿದ್ದಾರೆ ಹನುಮಂತರಾಜು. ನಾವು ಪ್ರತಿ ಸರಿ ಗಮನಿಸ್ತೀವಿ, ಒಂದು ಕಡೆ ಕಾರ್ಯಕರ್ತೆಯರು ಬಂದು ಪ್ರತಿಭಟನೆಯನ್ನ ಮಾಡ್ತಾರೆ, ಮತ್ತೊಂದು ಕಡೆ ಈಗ ಬಿಸಿಯೂಟದ ಈ ಕಾರ್ಯಕರ್ತೆಯರು ಬಂದು ಕೂಡ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಕನಿಷ್ಠ ವೇತನವನ್ನ ನಮಗೆ ಕೊಡಿ ಅಂತ ಹೇಳಿ ಆಗ್ರಹ ಮಾಡ್ತಿದ್ದಾರೆ. ಹೆಣ್ಣು ಮಕ್ಕಳಿಗೆ ಸಪೋರ್ಟಿವ್ ಆಗಿ ನಿಂತ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಅಲ್ಲಿ ಹೋಮ್ ಗಾರ್ಡ್ಗಳು ಕೂಡ ಅಲ್ಲಿ ಅಸ್ವಸ್ಥರಾಗಿ ಬಿದ್ದಿರೋದನ್ನ ಗಮನಿಸಿದ್ವಿ. ಸದ್ಯಕ್ಕೆ ಸಿಚುವೇಶನ್ ಹೇಗಿದೆ, ಏನಾಗಬಹುದು ಅಂತ ನಿರೀಕ್ಷೆ ಮಾಡಬಹುದು?
ಎಸ್ ಮಾನಸ, ಏನು ಬಿಸಿ ಊಟ ತಯಾರಿಕರು ಏನು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನು ಮಾಡ್ತಿದ್ರು, ನಮಗೆ ಮಾಸಿಕ ವೇತನವನ್ನು ಸರ್ಕಾರ ನಿಗದಿಪಡಿಸಬೇಕು, ಜೊತೆಗೆ ಭದ್ರತೆ ಏನು ವೇತನವನ್ನು ಅಷ್ಟೇ ಅಲ್ಲದೆ ಜೊತೆಗೆ ಭದ್ರತೆಯನ್ನು ನೀಡಬೇಕು. ಈಗಾಗಲೇ ಪಕ್ಕದ ರಾಜ್ಯದಂಥ ಕೇರಳ ಹಾಗೂ ತಮಿಳುನಾಡಿನಲ್ಲಿ 12,000ಕ್ಕೂ ಅಧಿಕ ಮಾಸಿಕ ವೇತನವನ್ನು ನೀಡ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಮಗೂ ಕೂಡ ಅದೇ ಮಾದರಿಯಲ್ಲೂ ನಮ್ಮ ರಾಜ್ಯದಲ್ಲೂ ಕೂಡ ಮಾಡಬೇಕು ಅಂತೇಳಿ ಈಗ ಡಿ ಕೆ ಶಿವಕುಮಾರ್ ಅವರಿಗೆ ಮನವಿಯನ್ನು ಸಲ್ಲಿಸಲು ಮುಂದಾಗಿದ್ರು. ಜೊತೆಗೆ ಅಷ್ಟೇ ಅಲ್ಲದೆ ಡಿ ಕೆ ಶಿವಕುಮಾರ್ ಅವರ ಮನೆಗೂ ಕೂಡ ಮುತ್ತಿಗೆ ಹಾಕುವಂಥ ಪ್ರಯತ್ನಕ್ಕೂ ಕೂಡ ಅಲ್ಲಿ ಬಿಸಿ ಊಟದ ಕಾರ್ಯಕರ್ತರು ಕೂಡ ಮುಂದಾಗಿದ್ರು. ಈ ಹಿನ್ನೆಲೆಯಲ್ಲಿ ಕೆಲವು ಏನು ಅಲ್ಲಿ ನಡೆದಂತಹ ಕೆಲವು ತಳ್ಳಾಟ ನೂಕಾಟದಿಂದ ಸಾಕಷ್ಟು ಉದ್ವಿಗ್ನವಾದ ಪರಿಸ್ಥಿತಿ ಕೂಡ ಉಂಟಾಯಿತು. ಈ ನಡುವೆ ಅಲ್ಲಿದ್ದ ಏನು ಹೋಮ್ ಗಾರ್ಡ್ಗೂ ಸಹ ಗಾಯ ಆಯಿತು. ಜೊತೆಗೆ ಅಲ್ಲಿ ನೆರೆದಿರ್ತಕ್ಕಂಥ ಏನು ಕಾರ್ಯಕರ್ತರು ಕೂಡ ಅಸ್ವಸ್ಥರಾಗಿ ಕೆಲವರು ಕೂಡ ಹಾಸ್ಪಿಟ್ಲ್ಗೂ ಕೂಡ ಇದೀಗ ದಾಖಲಾಗಿದ್ದಾರೆ. ಮನಸ. ಓಕೆ, ಥ್ಯಾಂಕ್ ಯು ಹನುಮಂತರಾಜು, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.